ಮಹಾರಾಷ್ಟ್ರದಿಂದ ಉತ್ತರಾಖಂಡ್ವರೆಗೆ, ಉತ್ತರ ಪ್ರದೇಶದಿಂದ ಕೇರಳದವರೆಗೆ ಭರ್ಜರಿ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು, ಉತ್ತರ ಕರ್ನಾಟಕದಲ್ಲೂ ಪ್ರವಾಹದ ಭೀತಿ ಎದುರಾಗಿದೆ. ಉತ್ತರ ಭಾರತದ ಹಲವೆಡೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಅಪಾಯದ ಮಟ್ಟ ಮೀರಿದ ಮಾರ್ಕಂಡೇಯ ನದಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿನ ಮಳೆಗೆ ಬೆಳಗಾವಿಯ ನದಿಗಳೆಲ್ಲ ಮೈದುಂಬಿ ಹರಿತಾ ಇವೆ. ಅದರಲ್ಲೂ ಅಂಬೆವಾಡಿಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿದೆ. ಊರ ಗಡಿಗೆ ನುಗ್ಗಿರೋ ನೀರು ಜಮೀನುಗಳನ್ನ ಸ್ವಾಹ ಮಾಡಿದೆ. ಮೆಕ್ಕೆಜೋಳ, ಭತ್ತ, ಕಬ್ಬು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಸದ್ಯ ಅಂಬೆವಾಡಿ ಗ್ರಾಮದ ಜನರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು, ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಈಗಾಗಲೇ ಮಾರ್ಕಂಡೇಯ ನದಿ ನೀರು ಅಂಬೆವಾಡಿ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು. ನಾನೀಗ ಅಂಬೆವಾಡಿ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಇದು ಈಗೇನು ತೋರಿಸ್ತಾ ಇದ್ದೇನೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ಜಮೀನು. ಸದ್ಯ ಈಗ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ನದಿಯಂತಾಗಿ ಜಮೀನುಗಳು ಮಾರ್ಪಟ್ಟಿರುವಂಥದ್ದು. ದೂದ್ಗಂಗಾ ನದಿಯ ಅಬ್ಬರಕ್ಕೆ ಚಿಕ್ಕೋಡಿ ತಾಲೂಕಿನ ಬೇಡಕಿಹಾಳದಲ್ಲಿ 100 ಎಕರೆ ಬೆಳೆ ಹಾನಿಯಾಗಿದೆ. ಕಬ್ಬು, ಮೆಕ್ಕೆಜೋಳ, ಶೇಂಗಾ, ಸೋಯಾ ಸಂಪೂರ್ಣ ಜಲಾವೃತವಾಗಿದೆ. ನಾನೀಗ ದೂದ್ಗಂಗಾ ನದಿ ತಟದಲ್ಲೇ ಇದ್ದೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಎಷ್ಟರ ಮಟ್ಟಿಗೆ ನದಿ ಹರಿದುಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನೀವೀಗ ನೋಡಬಹುದಾಗಿದೆ. ಇದು ದೂದ್ಗಂಗಾ ನದಿಯ ದೃಶ್ಯಾವಳಿಗಳು. ಸದ್ಯ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಮಳೆ ಅಬ್ಬರ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಬರೀ ನೀರು ಹರಿದು ಬರುವುದರ ಜೊತೆಗೆ ಇದು ಪ್ರವಾಹದ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಕೃಷ್ಣಾ ನದಿಯಲ್ಲಿ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 11 ಸೇತುವೆಗಳು ಮುಳುಗಡೆಯಾಗಿವೆ. ಡ್ರೋನ್ ಕ್ಯಾಮೆರಾದಲ್ಲಿ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳ ಅಬ್ಬರ ಚಿತ್ರಣ ಸೆರೆಯಾಗಿದೆ. ದೇವಸ್ಥಾನ, ದರ್ಗಾ, ಸ್ಮಶಾನ ಭೂಮಿ ಸೇರಿದಂತೆ ಜಮೀನುಗಳನ್ನ ನುಂಗಿ ಹಾಕಿದೆ. ಸದ್ಯ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಸಿಎಂ ಡಿಕೆ ಬೆಳಗಾವಿಗೆ ಭೇಟಿ ನೀಡಿದ್ದಾರೆ. ನೆರೆ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಘಟಪ್ರಭಾ ನದಿ ಘರ್ಜಿಸ್ತಾ ಇದೆ. ನದಿ ತೀರದ ರೈತರಲ್ಲಿ ಬೆಳೆಗಳು ಜಲಾವೃತ ಆಗುವ ಆತಂಕ ಎದುರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ನದಿಗಳಿಗೆ ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಖಾಲಿಗಿದ್ದಂಥ ನದಿಗಳು ಈಗ ಸಮೃದ್ಧವಾಗಿ ಏನೋ ಬೋರ್ಗರಿದು ಹರಿಯುತ್ತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ನೀರಿನ ಪ್ರಮಾಣ 40 ರಿಂದ 50 ಸಾವಿರ ಕ್ಯೂಸೆಕ್ ಹೋದಂತಹ ಸಂದರ್ಭದಲ್ಲಿ ಘಟಪ್ರಭಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಶುರುವಾಗುತ್ತೆ. ಇಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ. ಇಲ್ಲೇನು ಅಕ್ಕಪಕ್ಕ ಈ ಒಂದು ನದಿ ಅಕ್ಕಪಕ್ಕದಲ್ಲಿ ಹೊಲಗಳಿವೆ. ಇನ್ನೂ ಇದೇ ರೀತಿ ನೀರಿನ ಪ್ರಮಾಣ ಹೆಚ್ಚುತ್ತಾನೆ ಸಾಗ್ತಾ ಹೋದರೆ ಈ ಬೆಳೆಗಳು ಕೂಡ ಜಲಾವೃತವಾಗಿ ರೈತರಿಗೆ ಏನೋ ನಷ್ಟ ಅನುಭವಿಸುವಂತಹ ಸ್ಥಿತಿ ಬಂದೊದಗುತ್ತೆ. ಧವಳೇಶ್ವರ ಗ್ರಾಮದ ಬಳಿ ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇದ್ದು, ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿದೆ. ಶಿವಮೊಗ್ಗದಲ್ಲಿ ಭಾರೀ ಮಳೆಯಾಗ್ತಿದ್ದು, ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. 22 ಗೇಟ್ಗಳ ಮೂಲಕ 30,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಸಾಗರ, ಹೊಸನಗರ ತಾಲೂಕಿನ ಹಲವೆಡೆ ಮಳೆಯಿಂದ ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಕತ್ತಲು ಆವರಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಲವು ಕಡೆ ಭೂಕುಸಿತ ಆತಂಕ ಶುರುವಾಗಿದೆ. ಆನೆಮಹಲ್ ಬಳಿ ಇರೋ 16 ಕುಟುಂಬಗಳು ಜೀವ ಭೀತಿಯಲ್ಲೇ ಕಾಲ ದೂಡ್ತಿದ್ದಾರೆ. ಕೆಲವೊಂದು ಮನೆಗಳು ನೋಡ್ಬೋದು. ಇಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ರು, ಅದರಿಂದಾಗಿ ಸಾಕಷ್ಟು ಜನರು ನೆಲೆ ಕಳ್ಕೊಳ್ತಕ್ಕಂಥ ಸ್ಥಿತಿ ಇದೆ. ಪ್ರತಿ ವರ್ಷ ಮಳೆಗಾಲ ಬಂದಾಗ ಈ ಜನರಿಗೆ ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾರೆ. ಆದರೆ ಈ ವರ್ಷ ಆದರೂ ಕೂಡ ಇನ್ನೂ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಜಾಗ ಕೊಡ್ತಕ್ಕಂಥ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಲಿಲ್ಲ.